ಲೋಕಯುದ್ಧವನ್ನ ಗೆಲ್ಲೋದಕ್ಕೆ ದೇಶದ ಎಲ್ಲಾ ಪಕ್ಷಗಳು ಕೂಡ ನಾನಾ ರೀತಿಯ ರಣತಂತ್ರದೊಂದಿಗೆ ಅಖಾಡಕ್ಕಿಳಿದು ಕೆಲಸ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ 4ನೇ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ವಾರಣಾಸಿ ಕ್ಷೇತ್ರ, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಸ್ಪರ್ಧಿಸಲಿರುವಂತಹ ಆ ಕ್ಷೇತ್ರದಲ್ಲಿ 2 ಬಾರಿ ಹೀನಾಯವಾಗಿ ಸೋತಂತಹ ಅಭ್ಯರ್ಥಿಯನ್ನೇ ಈ ಬಾರಿ ಕಾಂಗ್ರೆಸ್ ಪಕ್ಷ ಕಣಕ್ಕಿಳಿಸ್ತಾ ಇದೆ. ಈ ಒಂದು ಪ್ರಶ್ನೆ ಅಥವಾ ಈ ಒಂದು ವಿಚಾರ ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ. 2 ಬಾರಿ ಸೋತಂತಹ ಅಭ್ಯರ್ಥಿಯನ್ನ ಯಾವ ವಿಶ್ವಾಸದ ಆಧಾರದಲ್ಲಿ ಈ ಬಾರಿಯೂ ಕಾಂಗ್ರೆಸ್ ನಿಲ್ಲಿಸ್ತಾ ಇದೆ ಎನ್ನುವಂತಹ ಪ್ರಶ್ನೆ ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಪಕ್ಷ ವಾರಣಾಸಿ ಕ್ಷೇತ್ರದಲ್ಲಿ ಕಣಕ್ಕಿಳಿಸ್ತಾ ಇರತಕ್ಕಂತಹ ಅಭ್ಯರ್ಥಿ ಉತ್ತರ ಪ್ರದೇಶದ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಅಜಯ್ ರೈ. 2 ಬಾರಿ ಅವರು ಸ್ಪರ್ಧೆ ಮಾಡಿದ್ರು. ವಿಶೇಷ ಅಂದ್ರೆ 2014 ಮತ್ತು 2019 ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅಜಯ್ ರೈ ಹೀನಾಯವಾಗಿ ಸೋತಿದ್ರು. 2014ರಲ್ಲಿ 3,71,000 ಮತಗಳ ಅಂತರದಲ್ಲಿ, ಇನ್ನು 2019ರಲ್ಲಿ 4,79,000 ಮತಗಳ ಅಂತರದಿಂದ ಮೋದಿ ವಿರುದ್ಧ ಅಜಯ್ ರೈ ಸೋತಿದ್ರು. ಆದರೆ ಮತ್ತೆ ಅದೇ ಅಜಯ್ ರೈರ ಮೇಲೆ ವಿಶ್ವಾಸವನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಕಣಕ್ಕೆ ಇಳಿಸಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಕಳೆದ 2 ಚುನಾವಣೆಗಳಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಎಲ್ಲಾ ಪಕ್ಷಗಳು ಕೂಡ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು. 2019 ಆ ಚುನಾವಣೆಯಲ್ಲಿ ಮೋದಿಯನ್ನ ಸೋಲಿಸಬೇಕು ಅಂತ ಎಲ್ಲಾ ಪಕ್ಷಗಳು ಕೂಡ ಅವರವರ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು. ಆದ್ರೆ ಈ ಬಾರಿ BSP ಅಂದ್ರೆ ಮಾಯಾವತಿಯ BSP ಪಕ್ಷದ ಅಭ್ಯರ್ಥಿಯನ್ನ ಹೊರತುಪಡಿಸಿದ್ರೆ ಉಳಿದ್ಯಾವ ಪಕ್ಷಗಳು ಕೂಡ ಅಲ್ಲಿ ಮೋದಿ ವಿರುದ್ಧ ಸ್ಪರ್ಧೆ ಮಾಡೋದಿಲ್ಲ. ಹಾಗಾಗಿ ಈ ಬಾರಿ ವಿಭಜನೆಯಾಗುವಂತಹ ಅಂದ್ರೆ ಮತಗಳು ವಿಭಜನೆಯಾಗುವಂತಹ ಯಾವುದೇ ರೀತಿಯ ಅವಕಾಶಗಳಿರೋದಿಲ್ಲ. 2019 ಚುನಾವಣೆಯಲ್ಲಿ ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಕೂಡ ವಾರಣಾಸಿಯಲ್ಲಿ ಸ್ಪರ್ಧೆ ಮಾಡಿದ್ರು. ಹೀಗಾಗಿ ಮೋದಿ ವಿರೋಧಿ ಮತಗಳು ಭಾರಿ ಪ್ರಮಾಣದಲ್ಲಿ ವಿಭಜನೆಗೊಂಡಿದ್ದವು. ಆದ್ರೆ ಈ ಬಾರಿ ಅದಕ್ಕೆ ಅವಕಾಶಗಳಿರೋದಿಲ್ಲ. ಮಾಯಾವತಿ ನೇತೃತ್ವದ BSP ಹೊರತುಪಡಿಸಿ ಉಳಿದೆಲ್ಲ ಪಕ್ಷಗಳು ಕೂಡ ಇಂಡಿಯಾ ಮೈತ್ರಿಕೂಟದ ರೂಪದಲ್ಲಿ ಮೋದಿ ವಿರುದ್ಧ ಒಂದಾಗಿದೆ. ಇಂಡಿಯಾ ಕೂಟದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಅಜಯ್ ರೈ ಕಾಣಿಸಿಕೊಂಡಿದ್ದಾರೆ. ಹೀಗಾಗಿ ಈ ಬಾರಿಯ ವಾರಣಾಸಿ ಕದನ ಕುತೂಹಲವನ್ನ ಕೆರಳಿಸಿದೆ.